ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಸೂಪರ್ ಆಗಿದ್ದೀವಿ. ಪ್ಲೀಸ್ ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಮತ್ತು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನಾನು ಡೈಲಿ ವಾಯ್ಸ್ ಪ್ರಾಬ್ಲಮ್ ಏನು ಮಾಡೋಕ್ಕಾಗಲ್ಲ. ಕ್ಲೈಮೇಟ್ ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಕೆಲಸ ಮಾಡೋ ಪ್ಲೇಸ್ ತುಂಬ ಡಸ್ಟು, ಹಾಗಾಗಿ ನನ್ನ ವಾಯ್ಸ್ ಸ್ವಲ್ಪ ಆವಾಗವಾಗ ಸಾಯಂಕಾಲ ಮಾತ್ರ ಹಿಂಗೆ ಆಗುತ್ತೆ. ಮತ್ತು ನಾನು ನಮ್ಮ ಅಕ್ಕವ್ರ ಮನೆಗೆ ಹೋಗಿದ್ದೆ. ಕೆಲವರು ಚೆನ್ನಾಗಿದೆ ಹಂಗೆ ಚೆನ್ನಾಗೆಲ್ಲ ತುಂಬ ಇಷ್ಟಪಟ್ಟರು. ಮತ್ತು ಹಾಗೆ ನಾಳೆ ನಾಡದ್ದೆಲ್ಲ ಗಣೇಶ ಹಬ್ಬ, ಹಾಗಾಗಿ ಅಡ್ವಾನ್ಸ್ ಆಗಿ ಹ್ಯಾಪಿ ಗೌರಿ ಗಣೇಶ. ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಪ್ಲೀಸ್ ದಯವಿಟ್ಟು ಪಟಾಕಿ ಹೊಡೆಯೋರು ನೋಡ್ಕೊಂಡು ಪಟಾಕಿ ಹೊಡೀರಿ. ತುಂಬ ಪ್ರಾಬ್ಲಮ್ ಆಗಿದೆ, ಕಣ್ಣಲ್ಲಿ ನೋಡಿದ್ದೀನಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಸ್ವಲ್ಪ ಕೇರ್ಫುಲ್ಲಾಗಿ ಹೊಡೀರಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ಗೌರಿ ಗಣೇಶ. ಮತ್ತು ನಾವು ನಮ್ಮ ಅಕ್ಕರ ಮನೆಗೆಲ್ಲ ಹೋಗಿದ್ವಿ, ಮೇಲ್ಕೋಟೆ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ. ತುಂಬ ಜನ ನೋಡಿದ್ದೀರಾ, ಪ್ಲೀಸ್ ಅದೇ ಥರ ನೋಡಿ ಸಪೋರ್ಟ್ ಮಾಡಿ. ಅದೇ ಮತ್ತೆ ಹೇಳ್ತಾ ಇದ್ದೀನಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫುಲ್ಲು ವಿಡಿಯೋ ನೋಡಿ. ಫುಲ್ಲು ವಿಡಿಯೋ ನೋಡೋದ್ರಿಂದನೇ ನಾನು ಏನೇನು ವಿಡಿಯೋ ಹಾಕಿದ್ದೀನಿ ಅಂತ ಗೊತ್ತಾಗೋದು. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಎಲ್ಲರಿಗೂ ಬಾಯ್. ಇವತ್ತಿನ ದಿನಾನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ, ಏನು ಫುಲ್ ಇಲ್ಲ, ಸ್ವಲ್ಪ ಅಷ್ಟೇ. ಸೊ ಅದನ್ನೇ ನೋಡಿ ಸಪೋರ್ಟ್ ಮಾಡಿ. ಬಾಯ್. ಮತ್ತು ನೋಡ್ತಾ ಇರ್ಬೋದು, ಇವತ್ತಿನ ರೆಸಿಪಿ ಏನಂತ ಅಂದರೆ ಬಿಸಿಬೇಳೆಭಾತು, ಕ್ಯಾರೆಟು, ಬೀನ್ಸು, ಆಲೂಗೆಡ್ಡೆ ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಎಲ್ಲದರಿಂದನೂ ಒಂದು 1/4 kg ಸಾಕಾಗುತ್ತೆ. ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತೀನಿ, ಮಕ್ಕಳೆಲ್ಲ ಇರ್ತಾರಲ್ಲ. ಸೊ ರಜೆ ಇತ್ತು ಮಕ್ಕಳಿಗೆ, ಹಂಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ. ನಾನು 1.5 ಕಪ್ಪಷ್ಟು ಮೈಸೂರು ಬೇಳೆ ತೊಗೊತಾ ಇದ್ದೀನಿ. ಇದನ್ನು ರೆಡ್ಡಿಗಿದೆಯಲ್ಲ ಅದನ್ನ ಮೈಸೂರು ಬೇಳೆ ಅಂತೀವಿ. ಮತ್ತು 1.5 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಮೇಯ್ನ್, ಇದಕ್ಕೆ ತೊಗರಿಬೇಳೆ ಮೈಸೂರು ಬೇಳೆ ಬೇಕೇ ಬೇಕು. ನೋಡಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ನೀರು ಇಟ್ಕೊಂಡ್ಬಿಟ್ಟು ತೊಳೆದಿಟ್ಕೊಂಡಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ ಬೇಳೆ ಕೂಡ ಹಾಕ್ಕೊಂಡಿದ್ದೀವಿ. ಅದಕ್ಕೆ 1 ಗ್ಲಾಸಷ್ಟು ಅಕ್ಕಿ ಕೂಡ ರೇಷನ್ ಅಕ್ಕಿ ಹಾಕ್ಕೊಳ್ಳಿ, ಅಂಗಡಿ ಅಕ್ಕಿ ಹಾಕೋಬೇಡಿ. ರೇಷನ್ ಅಕ್ಕಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಅದು 1 ಗ್ಲಾಸಷ್ಟು ಸಾಕು. ಈಗ ನಾವು ತೊಗರಿಬೇಳೆ ಹಾಕಿದ್ವಲ್ಲ, ಆ ಗ್ಲಾಸಲ್ಲಾದರೆ 1.5 ಗ್ಲಾಸ್ ಹಾಕ್ಕೊಳ್ಳಿ. ಎಲ್ಲ ಸಮ ಪ್ರಮಾಣದಲ್ಲಿ ತೊಗೋಬೇಕು, ಚೆನ್ನಾಗಿ ಬರುತ್ತೆ. ಒಂದು ಮಿಕ್ಸಿಂಗ್ ಕೊಡಿ. ಮತ್ತು ನಾನು ಟೊಮೊಟೊ ಕೂಡ ಹಾಕ್ಕೊತಾ ಇದ್ದೀನಿ, 2 ಟೊಮೊಟೊ, 2 ಚಿಕ್ಕ ಟೊಮೊಟೊ ಅಷ್ಟೇ. ಮತ್ತು ನಾನು 2 ಗ್ಲಾಸಷ್ಟು ಕಡಲೆ ಬೀಜ ಕೂಡ ಹಾಕ್ಕೊತಿದ್ದೀನಿ. ಇದಕ್ಕೆ ಮೇಯ್ನು ಕಡಲೆ ಬೀಜ ಕೂಡ ಬೇಕು, ಬರೀ ಬೇಳೆ ಇದ್ದರೆ ಸಾಕಾಗಲ್ಲ. ಕಡಲೆ ಬೀಜ ಕೂಡ ಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತಿನ್ನೋವಾಗ ಅದು ಬಾಯಿಗೆ ಸಿಗ್ತಾ ಇರುತ್ತೆ, ನೆಂಚ್ಕೊಳ್ಳೋಕ್ಕೂ ಆದಂಗೆ ಆಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ನಾವು ಸಾಲ್ಟ್ ಹಾಕ್ಕೋಬೇಕು, ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು 3 ವಿಜಿಲ್ ಹಾಕ್ಸ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ಬೆಂದಿದೆ ನೋಡಿ, ಸ್ವಲ್ಪ ಗಟ್ಟಿಯಾಗಿದೆ. ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನಮಗೆ ಬಿಸಿಬೇಳೆಭಾತು ಎಷ್ಟು ಹದವಾಗಿ ಬೇಕೋ ಅದಕ್ಕೆ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ಥರ ಇಷ್ಟು ಸಾಕು. ಇಷ್ಟು ಹದ ಬಂದರೆ ಸಾಕಾಗುತ್ತೆ. ನಾನು ಇನ್ನೊಂದು ಪಾತ್ರೆ ಕೂಡ ಇಟ್ಕೊತೀನಿ, ಎಣ್ಣೆ ಹಾಕ್ಕೊತೀನಿ. ಅದಕ್ಕೆ ಸಾಸಿವೆ ಕೂಡ ಹಾಕ್ಕೊತೀನಿ ನಾನು. ಸಾಸಿವೆ, ಕರಿಬೇವು ಸೊಪ್ಪು, ನೋಡಿ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ವೀಡಿಯೋ ಸ್ಪೀಡ್ ಮಾಡಬೇಕಾಗಿತ್ತು. ಈ ಥರ ತುಂಬಾ ಸಖತ್ತು ಟೇಸ್ಟಿಯಾಗಿತ್ತು. ನಮ್ಮ ಅತ್ತೆ, ನಾನು, ನನ್ನ ಮಗ, ನಮ್ಮ ಮನೆಯವರು ಎಲ್ಲರೂ ತಿಂದ್ವಿ. ಮತ್ತು ನಾನು ಲಂಚಿಗೂ ಎತ್ಕೊಂಡು ಹೋಗಿದ್ದೆ. ಅಲ್ಲಿ ಕೂಡ ಫ್ರೆಂಡ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. 1 ಟೈಮ್ 2 ಟೈಮ್ ತಿನ್ಬೋದು. ತುಂಬಾ ಹೊಟ್ಟೆ ಕೂಡ ತುಂಬುತ್ತೆ, ಟೇಸ್ಟ್ ಕೂಡ ಇರುತ್ತೆ, ಹಂಗಾಗಿ ಹೇಳ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ನಾನು 1.25 ಸ್ಪೂನಷ್ಟು ಜೀರಿಗೆ ಕೂಡ ಹಾಕ್ಕೊತಿದ್ದೀನಿ, ಚಿಕ್ಕ ಸ್ಪೂನ್ ಅದು. ಅದರಲ್ಲಿ 1.25 ಸ್ಪೂನು ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಸೊ ನೀಟಾಗಿ ಫ್ರೈ ಮಾಡ್ಕೋಬೇಕದು. ನಾವೇನು ಹಾಕ್ಕೊತೀವಿ ಅದೆಲ್ಲ ನೀಟಾಗಿ ಫ್ರೈ ಆಗೋದ್ರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ. ಇಲ್ಲಾಂದರೆ ಹಸಿ ಸ್ಮೆಲ್ ಹಂಗೆ ಉಳಿಯುತ್ತೆ, ಟೇಸ್ಟ್ ಇರಲ್ಲ. ಈಗ ಅದಕ್ಕೆ ನಾನು ಫ್ರೈ ಆದಮೇಲೆ
ನಾನು ಬಿಸಿಬೇಳೆಭಾತ್ ಪೌಡ್ರ್ ಬರುತ್ತೆ ಫ್ರೆಂಡ್ಸ್, ದೊಡ್ಡದು ಕೂಡ ಬರುತ್ತೆ, ಚಿಕ್ಕದು ಕೂಡ ಬರುತ್ತೆ. ನಾನು ಚಿಕ್ಕದು ತರಿಸಿದ್ದೆ, ನಾನು ಜಾಸ್ತಿ ಮಾಡಲ್ಲ, ಅಪರೂಪ ಮಾಡೋದು. ಸೊ ಇಟ್ಕೊಂಡ್ರೆ ಮತ್ತೆ ಡೇಟ್ ಎಕ್ಸ್ಪೈರ್ ಆಗಿಬಿಡುತ್ತೆ. ಹಾಗಾಗಿ ನಾನು ಎಷ್ಟು ಬೇಕು ಅಷ್ಟು ಮಾತ್ರ ತರಿಸ್ಕೊತೀನಿ. ಒಂದು ಚಿಕ್ಕ ಪ್ಯಾಕೆಟ್ ಫುಲ್ ಹಾಕಿದ್ದೆ. ಮತ್ತು ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಗರಂ ಮಸಾಲ ಕೂಡ ಹಾಕ್ಕೊತಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ. ಅರ್ಧ ಸ್ಪೂನು ಗರಂ ಮಸಾಲ. ಮತ್ತು ಬೇಕಿದ್ರೆ ನೀವು ಚಿಲ್ಲಿ ಪೌಡರ್, ಮಸಾಲದಲ್ಲಿ ಇರುತ್ತೆ ಖಾರ, ಚಿಲ್ಲಿ ಪೌಡರ್ ಸ್ವಲ್ಪ ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಗೋಲಿ ಅಷ್ಟು ಹುಣಸೆ ಹಣ್ಣು ನೆನೆಸ್ಕೊಳ್ಳಿ, ಅದರ ರಸನ ಹಾಕ್ಕೊಳ್ಳಿ. ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಕೂಡ ಹಾಕ್ಕೊತಾ ಇದ್ದೀನಿ. ನೀಟಾಗೆಲ್ಲ ಒಂದು ಮಿಕ್ಸ್ ಕೊಡಿ. ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅದನ್ನ ಹಾಕ್ಕೊಂಡು ನೀಟಾಗಿ ಒಂದು ಮಿಕ್ಸ್ ಕೊಡಿ. ಎಲ್ಲ ಹದವಾಗಿ ಮಸಾಲೆ ಐಟಮ್ ಎಲ್ಲ ಫುಲ್ ಅನ್ನಕ್ಕೆ, ತರಕಾರಿಗೆ, ಬೇಳೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಒಂದು 5ರಿಂದ 6 ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನೀಟಾಗಿ ಮಿಕ್ಸ್ ಆಗಿಬಿಡುತ್ತೆ. ಅದು ಮಾಡುವಾಗಲೇ ಎಷ್ಟು ಘಮ ಘಮ ಬರುತ್ತೆ ಗೊತ್ತಾ ಫ್ರೆಂಡ್ಸ್. ಇದು ಹೋಟೆಲ್ಗಿಂತ ಸೂಪರಾಗಿರುತ್ತೆ, ಹೋಟ್ಲಲ್ಲಿ ಚೆನ್ನಾಗಿರುತ್ತೆ. ಸೊ ಇಷ್ಟೊಂದು ಟೇಸ್ಟಿ ಬರಲ್ಲ. ಬಿಸಿಬೇಳೆ ಬರ್ತದ್ರೆ ನಮ್ಮ ಎಲ್ಲರಿಗೂ ಇಷ್ಟ ಆಗುತ್ತೆ. ನಾನು ಮಾಡೋದು ಅಪರೂಪ ಹಂಗೆ, ಆದರೆ ತಿಂಗಳಿಗೆ 1 ಟೈಮ್ ಮಾಡ್ತೀನಿ ಅಷ್ಟೇ. ಅಡುಗೆ ಎಲ್ಲ ಆಯಿತು. ಮತ್ತು ನಾವು ಒಡವೆ ಅಂಗಡಿಗೆ ಬಂದಿದ್ದೀವಿ. ಇವರು ಕೂಡ ನಂದು ಯೂಟ್ಯೂಬ್ ನೋಡ್ತಾರಂತೆ. ಅವರೇ ಹೇಳಿದರು. ನಾನೇನಂತ ತೊಗೊಂಡಿದ್ದೀನಿ ನೋಡಿ, ಒಂದು ಜೊತೆ ಕಾಸು, ಒಂದು ಜೊತೆ ಕಾಲುಂಗುರ, ನನ್ನ ಮಗಳಿಗೆ ಒಂದು ಜೊತೆ ಓಲೆ, ಲಕ್ಷ್ಮಿ ಕಾಸು ಫ್ರೆಂಡ್ಸ್ ತೊಗೊಂಡಿದ್ದೀನಿ. ಅವರು ನಾ ಪರ್ಚೇಸ್ ಮಾಡಾಯಿತು. ಅವರು ಕೊಟ್ಟರು ಕೈಗೆ. ಅವರೇ ಹೇಳಿದ್ರು ವಿಡಿಯೋ ಮಾಡಿ, ಸ್ವಲ್ಪ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ. ನಾನು ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ, ಚೆನ್ನಾಗಿದೆ ಹಿಂಗೆ ಮಾಡಿ ಅಂತ ಅವರು ಕೂಡ ಹೇಳಿದ್ರು. ತುಂಬ ಖುಷಿ ಆಯ್ತು ನನಗೆ. ಮತ್ತು ಕ್ವಾಲಿಟಿ ಕೂಡ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನಾವು ಯಾವಾಗಲೂ ಇಲ್ಲೇ ತೊಗೊಳ್ಳೋದು. ಇದು ಬಂದ್ಬಿಟ್ಟು ನಮ್ಮ ಮನೆ ಹತ್ರನೇ ಬೊಮ್ಮಸಂದ್ರ ಅಂದ್ಬಿಟ್ಟು. ನಿಮಗೆ ಬೇಕಂದರೆ ನಾನು ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇನ್ನೂ ಇದು ಹೇಳೋಕ್ಕೆ ಬರಲ್ಲ ನೆಟ್ಟಿಗೆ. ಮತ್ತು ತುಂಬ ಜನ ತುಂಬ ಯಾವಾಗಲೂ ರಶ್ ಇರುತ್ತೆ. ಹಾಗಾಗಿ ನಾನು ಹಾಕೋ ಪ್ರತಿಯೊಂದು ಒಡವೆ ಕೂಡ ಇವ್ರ ಅಂಗಡಿಗೆ ನಮ್ಮ ಲಚ್ಚಿ ಹಾಕೋ ಬಡ್ಕೊತಾಳೆ. ಹಾಗಾಗಿ ತುಂಬ ಚೆನ್ನಾಗಿತ್ತು. ಇದು ತಗೊಳ್ಳೋಕ್ಕೆ ಕಾರಣ ಏನಂದರೆ, ನಮ್ಮದು ಬೋನಸ್ ಆಯಿತು. ಗೌರಿ ಗಣೇಶ ಹಬ್ಬಕ್ಕೆ ನಮಗೆ ವರ್ಷಕ್ಕೊಂದ್ಸರಿ ಬೋನಸ್ ಹಾಕ್ತಾರೆ ಕಂಪ್ನಿ ಕಡೆಯಿಂದ. ಅದ್ರ ನೆನಪಾಗಿ ನಾನು ಎಷ್ಟು ಐಟಮ್ ತೊಗೊಂಡಿದ್ದೀನಿ. ಸೈಡ್ ಬೊಟ್ಟು ಫ್ರೆಂಡ್ಸ್, ಇದು ಸೈಡ್ ಬೊಟ್ಟು ಕೂಡ ತೊಗೊಂಡೆ ನಾನು ಒಂದು ಜೊತೆ 1200